ನನ್ನ ಮಗಳಿವತ್ತು ಸಾಧನೆ ಮಾಡಿಬಿಟ್ಲು. ಸಾಧನೆ ಮಾಡೋಕ್ಕೂ ಮುಂಚೆ ದೇವ್ರಿಗೊಂದು ಸಲಾಮ್ ಹಾಕಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ಲು. ಯಾವ ಬೆಟ್ಟ ಅಂತೀರಾ? ಇನ್ಯಾವುದು, ನಮ್ಮ ಚುಂಚನಗಿರಿ ಬೆಟ್ಟನೇ. ಚುಂಚನಗಿರಿ ಬೆಟ್ಟ ಹತ್ಕೊಂಡು ಮೇಲ್ಗಡೆ ಬಂದು ಪೂಜೆ ಐಟಮ್ ಎಲ್ಲ ತೊಗೊಂಡು ನನ್ನ ಗಂಡ ನಮ್ಮ ಬಾಸ್ಗೆ ಸ್ವಲ್ಪ ಸೀಕ್ರೆಟ್ ಹೇಳಬೇಕು ಅಂತ ಹೋದರು. ಏನು ರೀ ಅದು ಸೀಕ್ರೆಟು, ನನಗೆ ಹೇಳ್ದೆ ಇರೋದು ಅಂತ ನಾನು ಕೇಳಿದ್ರೆ ಹೇಳೋಕ್ಕಾಗಲ್ಲ ಅಂತ ಅಂದರು. ಆಯ್ತು ಬಿಡು ಅಂತ ಮುಂದೆ ಬಂದು ನನ್ನ ಮಗಳು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೂ ಸಾರ್ಥಕತೆ ಆಯಿತು. ಕೊನೆಗೂ ನನ್ನ ತಂದೆ ದರ್ಶನ ನಮಗೆ ಸಿಕ್ಕೇ ಬಿಡ್ತು. ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು. ದರ್ಶನ ಎಲ್ಲ ಮುಗಿಸ್ಕೊಂಡು ಬರುವಾಗ ನನ್ನ ಮಗಳು ಹಿಂಗಂದು, ಆಯ್ತು ಹೋಗ್ಲಿ ಅಂತ ಬಂದ್ರೆ ಈಗ ತಂಟೆ ಮಾಡಿದೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಈ ಚಿಟ್ಟೆಗಳನ್ನೆಲ್ಲ ನೋಡಿಕೊಂಡು ಪ್ರಸಾದಕ್ಕೆ ಹೋಗೋಣ ಅಂತ ಬಂದ್ವಿ. ಪ್ರಸಾದ ಮಾತ್ರ ಸಕ್ಕದಾಗಿತ್ತು, ತುಂಬ ಚೆನ್ನಾಗಿತ್ತು ಅಂತ ಸ್ವಲ್ಪ ಜಾಸ್ತಿನೇ ತಿಂದ್ಬಿಟ್ಟೆ. ತಿಂದು ಓಡಾಡೋಕ್ಕಾಗ್ದಲೇ ಹಿಂಗೆ ವಾಕ್ ಮಾಡ್ಕೊಂಡು ಬರ್ತಾಯಿದ್ದೆ. ಅದನ್ನು ನೋಡಿ ನನ್ನ ಗಂಡ ವೀಡಿಯೋ ಮಾಡಿಬಿಡೋದ. ಬರೀ ಇಂಥದೆಯಾ? ಈ ಕಂಟೆಂಟು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಅಕೌಂಟ್ನ ಫಾಲೋ ಮಾಡಿ.